ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದು ಹಾಗೂ ಭವ್ಯ ಭಾರತದ ತ್ರಿವರ್ಣ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಆರೋಪದಡಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಬೇಕೆಂದು ಕರ್ನಾಟಕ ಜನಜಾಗೃತಿ ಸಮಿತಿ ಲಿಂಗಸ್ಕೂರು ತಾಲೂಕು ಘಟಕ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದೆ. ಸಮಿತಿಯ ತಾಲೂಕಾ ಅಧ್ಯಕ್ಷ ಕಿರಣ್ ಕುಮಾರ್ ಚಿಕ್ಕ ಹೆಸರೂರು ಅವರು ಪಂಚಾಯಿತಿಗೆ ಭೇಟಿ ನೀಡಿದಾಗ ಅಭಿವೃದ್ಧಿ ಅಧಿಕಾರಿ ಗೈರು ಹಾಜರಾಗಿ ಕಂಡು ಬಂದಿದ್ದಾರೆ. ರಜೆ ಅಥವಾ ಚಲನವಲನದ ವಹಿಯನ್ನು ನೀಡದೆ ಉಡಾಫಿ ಉತ್ತರ ನೀಡಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಪಂಚಾಯತ್ ಕಚೇರಿಯೊಳಗೆ ರಾಷ್ಟ್ರಧ್ವಜವನ್ನು ರಟ್ಟಿನ ಬಾಕ್ಸ್ನಲ್ಲಿ ನಿರ್ಲಕ್ಷ್ಯತನದಿಂದ ಇಡಲಾಗಿದ್ದು, ಇದು ರಾಷ್ಟ್ರಧ್ವಜ ಅವಮಾನ ಕಾಯ್ದೆ 1971ರ ಉಲ್ಲಂಘನೆ ಎಂದು ಸಮಿತಿ ಆರೋಪಿಸಿದೆ. ಸಂಬಂಧಿಸಿದ ಅಧಿಕಾರಿಗಳ ಬಯೋಮೆಟ್ರಿಕ್ ಸಿಸಿ ಕ್ಯಾಮೆರಾ ದೃಶ್ಯಗಳ ಮೂಲಕ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ವರದಿ ಶಂಕರ್ ಪವಾರ್, ಗದಗ್ ನಂಬರ್ 1 ಲಿಂಗಸ್ಕೂರು. ಹೇಳ್ರಿ ಕಾಶಿಂ ಸಾಹೇಬ್ಗೆ ಹೇಳ್ರಿ, ಸರ್ಗೆ ಅವ್ರಿಗೆ ತೋರ್ಸಕ್ ಹೇಳ್ರಿ. ಅದು ಇಟ್ಕೊಂಡು ಹೋಗಕ್ ಸಾಧ್ಯತೆ ರೀ. ನೀವು ಬೀರ್ ಒಳಗೆ ಇಟ್ಕೊಂಡು ಹೋಗೋದ ನೀವು ಎಲ್ಲರಿಗೂ ಸ್ಟಾಫ್ದೆಲ್ಲ ಅಲ್ಲ ಮೇಡಮ್, ಒಳಗೆ ಈಗ ಬೇರೆ ಹೋಗೋದು ಹೆಂಗೆ? ಈಗ ಇಲ್ಲಿರೋ ಸ್ಟಾಫ್ ಹೋದ್ರೆ ಹಾಂ ಸರಿ 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 ಆಯ್ತು ತೊಗೊಳ್ರಿ ಮೇಡಮ್. ಈಗ ಬರೀ ಊಟಕ್ಕೆ ಅಷ್ಟೇ ಹೋಗ್ತಾರೆ, ಮತ್ತೆ ಬೇರೆ ಎಲ್ಲಿ ಕಡೆ ಹೋಗಲ್ಲಲ್ರಿ ನೀವು? ಓಕೆ ಮೇಡಮ್, ಸರಿ, ನಾವು ಬರ್ತೀವಿ ತೊಗೊಳ್ರಿ. ನೆಕ್ಸ್ಟ್ ಟೈಮ್ ಊಟಕ್ಕೆ ಅಷ್ಟೇ ಹೋಗಿರ್ಬೇಕು. ಇದು ಬರ್ಬೇಕಲ್ಲ ಒಂದು ರಾಷ್ಟ್ರಧ್ವಜವನ್ನು ಬೇಜವಾಬ್ದಾರಿತನ ವಹಿಸಿ ಎಲ್ಲಿ ಇಡಬೇಕು ಅದರ ಸೌಜನ್ಯತೆ ಇಲ್ಲ ಇವರಿಗೆ, ಅಧಿಕಾರಿಗಳಿಗೆ ಸೌಜನ್ಯತೆ ಇಲ್ಲ. ಒಂದು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡ್ತಾರೆ ಇವರು ಒಬ್ಬ ಅಧಿಕಾರಿಗಳಾಗಿ. ಇಲ್ಲಿ ಇರ್ತಕ್ಕಂಥ ದಾಖಲಾತಿಗಳು ಬೇಕಾಬಿಟ್ಟಿಯಾಗಿ ಇಲ್ಲಿ ಎಲ್ಲ ಇಟ್ಟಿರ್ತಾರೆ ಮೇಲ್ಗಡೆ ಎಲ್ಲ. ಒಬ್ಬ ಉನ್ನತ ಅಧಿಕಾರಿಯಾಗಿ ಸರಿಯಾದ ರೀತಿಯಲ್ಲಿ ಒಂದು ರಾಷ್ಟ್ರ ಧ್ವಜವನ್ನು ಮೂಲಿಗೆ ಎಸೆದಿರ್ತಾರೆ ಇವರು. ಬೇಜವಾಬ್ದಾರಿತನ ವಹಿಸಿ ಯಾರು ಕೇಳರಿಲ್ಲ ಇವರಿಗೆ. ಇವರಿಗೆ ತಿಂಗಳ ಆಯ್ತ್ರಿ ಸರ. ನಮ್ಮ ವಿಡಿಯೋ ಹಾಕ್ಬೇಕಾದ್ರೆ ಬರಲ್ಲ, ಒಟ್ಟ ಮಾನೆಲ್ಲ ಮರದಿಲ್ಲ, ನಮ್ಮ ಸೀಸ ರೋಡನಿಲ್ಲ, ಏನಿಲ್ಲ. ಕೇಳ್ರಿ ಬೇಕಾರೆ ಅಲ್ಲ, ಈ ಬೀರ್ ಒಳಗೆ ಇದನ್ನ ಯಾಕೆ ಇಟ್ಟಿಲ್ಲ? ಆವಾಗ ಜಾವಾಗ ಇಟ್ಟಲ್ಲ.